ಸರಿಯಲ್ಲ. ಯಾಕೋ ಮನ್ಸಿಗೆ ಇಲ್ಲಿಂದ ಹೋಗ್ಬೇಕು ಅನ್ನಿಸ್ತಿಲ್ಲ. ನಾನು ಇಲ್ಲೇ ಇದ್ರೆ ತಪ್ಪು ಮಾಡ್ಬಿಡ್ತೀನೇನೋ ಅಂತ ಭಯ ಆಗ್ತಿದೆ. ಬೇಡ, ಇದು ಸರಿಯಲ್ಲ. ನಿನ್ ಜೊತೆ ಏನೇ ಮಾಡಿದ್ರು ನೀನ್ ಒಪ್ಪಿಗೆ ಕೊಟ್ಟ ಮೇಲೇನೆ, ಮನೆಯವರೆಲ್ಲ ಒಪ್ಪಿದ ಮೇಲೇನೆ, ನಾವಿಬ್ರು ಒಂದಾದ್ಮೇಲೇನೆ. ಇಲ್ಲೆಲ್ಲ ರೆಡಿ ಆಗೋಯ್ತು. ಬೆಂಕಿ ಹಚ್ಚೋದೊಂದೇ ಬಾಕಿ ಈಗ. ಯಾರೋ ವಿಸಿಲ್ ಆಗ್ತಿದಾರೆ, ಕೇಳಿಸ್ತಾ? ಹೌದು ಶಿವರಾಜು, ನನ್ಗೂ ಕೇಳಿಸ್ತಾ ಇದೆಯಲ್ಲ. ನೀನ್ ಇಲ್ಲೇ ಇರು, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಅಯ್ಯಯ್ಯಪ್ಪ, ನೀನಾ? ನಮಸ್ಕಾರ ವೆಂಕಟ್ರಾವ್. ನೀನ್ಯಾಕೋ ಇಲ್ಲಿಗೆ ಬಂದಿದ್ಯಾ? ತಗೊಳ್ಳಿ, ನೀವು ಕೇಳಿ ಸರಾಯಿ. ಏನೋ ಮನೆಗೆ ತಂದ್ಬಿಟ್ಟಿದ್ಯಲ್ಲೋ. ಬೆಳಗಾದ್ಮೇಲೆ ನಾನೇ ಬರ್ತಾ ಇದ್ದೆ ಅಲ್ವಾ? ಇದನ್ನೇನಾದ್ರೂ ನಮ್ ಭಾವನವ್ರು ನೋಡಿದ್ರು ಅಂದ್ರೆ ಸಾಯ್ಸಾಕ್ ಬಿಡ್ತಾರ ನನ್ನ. ಬೆಳಕಾದ್ಮೇಲೆ ಬಂದಾಗ ನಾನು ಇಲ್ಲ ಅಂದ್ರೆ ನಿಮ್ಗೆ ಸರಾಯಿ ಯಾರು ಕೊಡ್ತಾರೆ? ಅದಕ್ಕೆ ಮನೆಗೆ ತಗೊಂಡ್ ಬಂದೆ. ಮನೆನೇ ಮುಳಿಸ್ಬಿಟ್ಟಿಲ್ಲೋ ತಂದೆ. ಇವಾಗ ಎಲ್ರು ಹೊರಗಡೆನೆ ಇದ್ದಾರೆ. ಇದನ್ನ ಹೇಗೆ ಒಳಗಡೆ ತಗೊಂಡ್ ಹೋಗೋದೀಗ? ಈಗೇನೋ ನಿಮಗ್ ಬೇಕೋ ಬೇಡವೋ ಹೇಳಿ, ತುಂಬಾ ಜನ ವೇಟ್ ಮಾಡ್ತಿದ್ದಾರೆ. ಅಯ್ಯೋ, ಅಂತ ಕೆಲಸ ಮಾಡ್ಬಿಡ್ವಾ? ಆಮೇಲೆ ಮತ್ತೆ ಸಿಗ್ಲಿಲ್ಲ ಅಂದ್ರೆ ತಡ್ಕೊಳಕ್ ಆಗಲ್ಲ. ನನ್ನ ಕಷ್ಟನ ನಾನು ನೋಡ್ಕೋತೀನಿ ಬಿಡು. ಈ ಲೋಕಲ್ ಸಾರಾಯಿಗೋಸ್ಕರ ಎಷ್ಟು ದಿನದಿಂದ ವೇಟಿಂಗ್ ಗೊತ್ತಾ? ಸಂಕ್ರಾಂತಿ ಟೈಮಲ್ಲಿ ಬಿಟ್ರೆ ಇನ್ಯಾವಾಗ್ಲೂ ನನ್ನ ಕಣ್ಣಿಗೆ ಕಾಣಿಸ್ಲಿಲ್ಲ ಕಣೋ ಇದು. ಇವಾಗ ಇದನ್ನ ಒಳಗಡೆ ಹೇಗೆ ತಗೊಂಡೋಗೋದಪ್ಪ? ಲೋ, ಅದೇನೋ ಅದು? ಅಯ್ಯೋ ಅಯ್ಯೋ, ನನ್ನ ಟವಲ್ ಯಜಮಾನ್ರೆ. ನಿನ್ನೆ ಕಣಯ್ಯ, ನನಗೆ ಗೊತ್ತಯ್ಯ. ನೋಡು, ನೀನ್ ಕೋಳಿ ಕಳ್ಗಕ್ ಹೋಗಿ ಬರೋಷ್ಟ್ರಲ್ಲಿ ಆಯ್ತು ಬಿಡಿ. ಮತ್ತೆ ದುಡ್ಡು? ದುಡ್ಡು ಒಳಗಡೆ ಇದೆ ಕಣೋ. ಎಲ್ರು ಹೊರಗಡೆನೆ ಇದ್ದಾರೆ. ನಾನು ದುಡ್ಡನ್ನ ಒಳಗಡೆ ಹೋಗಿ ತಗೊಂಡ್ ಬರ್ಬೇಕು. ಇದನ್ ಕೂಡ ನೀನ್ ಕೋಳಿ ಕಳ್ಗಕ್ ಹೋಗಿ ಬರೋಷ್ಟ್ರಲ್ಲಿ. ಇದು ಕೂಡ ಆಗ್ಲೇನಾ? ಎಲ್ಲ ಆಗ್ಲೇನೆ ಕೊಡ್ತೀನಿ. ಟವಲ್ ತಂದಿದ್ದು ಒಳ್ಳೇದೇ ಆಯ್ತು ಅಲ್ವಾ? ಹೌದು ಕಣೋ, ಇಲ್ಲ ಅಂದಿದ್ರೆ ನಿನ್ ಲುಂಗಿನೇ ಕಿತ್ಕೋತಾ ಇದ್ದೆ. ಅಯ್ಯೋ ಬೇಡ ಬೇಡ, ನನ್ ಜೊತೆ ಆಟ ಆಡ್ಬೇಡ ಕಣೋ. ಏನದು? ಟವಲಲ್ಲಿ ಸುತ್ಕೊಂಡು ತುಂಬಾ ಜೋಪಾನವಾಗಿ ತಗೊಂಡು ಹೋಗ್ತಾ ಇದ್ದೀರಾ? ಏನಿದು? ಕಜ್ಜಾಯ, ಕಜ್ಜಾಯ ಕಣೆ. ಕಜ್ಜಾಯನ ಮನೇಲೆ ಮಾಡಿದೀವಲ್ಲ, ಮತ್ತ್ಯಾಕೆ ಹೊರಗಡೆಯಿಂದ ತರಿಸ್ಕೊಂಡಿದ್ದೀರಾ? ಹೌದು, ಕಜ್ಜಾಯ, ರವೆ ಉಂಡೆ, ಒಬ್ಬಟ್ಟು ಎಲ್ಲ ಮನೇಲೆ ಮಾಡಿದೀವಲ್ವಾ? ತುಂಬಾ ರುಚಿಯಾಗಿರುತ್ತೆ. ನೀವು ಮಾಡಿರೋ ಕಜ್ಜಾಯ ಬೇರೆ, ಇದು ಮೈಸೂರಿಂದ ಬಂದಿರೋ ಕಜ್ಜಾಯ. ಓ, ಮೈಸೂರಲ್ಲಿ ಮೈಸೂರು ಪಾಕ್ ಅಲ್ವಾ ಫೇಮಸ್? ಕಜ್ಜಾಯ ಹೇಗೆ ಫೇಮಸ್? ಈ ನಡುವೆ ಕಜ್ಜಾಯ ಕೂಡ ಫೇಮಸ್ ಆಗಿದೆ ಶಿವರಾಜು. ನಿನಗದು ಗೊತ್ತಿಲ್ಲ ಬಿಡು. ಹಾಗಿದ್ರೆ ನನಗೂ ಕೊಡಿ. ಲೇ 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 ಬಿಡು. ಕೊಡಿ. ಬಿಡ ಬಿಡ ಕೊಡಿ. ಬಿಡಲೇ. ಕೊಡಿ ಬಾಬಾ. ಲೇ ಬಿಡು. ಕೊಡಿ ಬಾಬಾ. ಲೇ ಬಿಡು. ಮಾಡಬಾರ್ದು. ಇಲ್ಲ, ನನ್ನ ಕಜ್ಜಾಯ ಬೇಕು. ಕೊಡಿ. ಕೊಡಿ ಬಾಬಾ. ಲೇ ಬಿಡು. ಕೊಡಿ ಬಾಬಾ. ಬಿಟ್ಟು ಇಲ್ಲಿ ಬಾರೋ. ಅಮ್ಮ ನೋಡು ಶಿವರಾಜು, ಅದನ್ನ ಹಚ್ಚು, ಹಚ್ಚು ಅದನ್ನ ಹಚ್ಚು. ಜಾನಕಿ, ಹೋಗ್ ಬೆರಣಿ ತಗೊಂಬ ಹೋಗು. ಸರಿ ಅತ್ತೆ. ಕಜ್ಜಾಯ ಕಜ್ಜಾಯ ಕಜ್ಜಾಯ, ಮೈಸೂರು ಕಜ್ಜಾಯ.
ಆದ್ಯಾ 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 ಇನ್ನೂ ಮಲ್ಗೆ ಇದೆಯಲ್ಲ, ಎದ್ದೇಳು ಎದ್ದೇಳು, ಹೇಳು. ಅಲ್ಲಿ ಹೋಗಿ ಹಬ್ಬಕ್ಕೆ ಸಿದ್ಧ ಮಾಡ್ಕೋತಾ ಇದ್ದಾರೆ, ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ಎದ್ದೇಳು ಬಾ. ನಾನ್ ಬರಲ್ಲ. ನಮ್ಮ ಊರಲ್ಲಿ ನಾವ್ ಹಬ್ಬ ಆಚರಿಸೋದನ್ನ ನೋಡ್ದೆ ಅಂದ್ರೆ ಅದು ನೀನ್ ಮರ್ಯಾದೆ ಇಲ್ಲ. ಬಾ ನೀನು, ನಾನು ಹೇಳ್ತೀನಿ ಬಾ. ಆದ್ಯಾ ನೀನು ಇಲ್ಲಿದ್ಯಾ? ನಾನೇ. ಮತ್ ನೀನ್ ಯಾರು ಅನ್ಕೊಂಡೆ? ಈಗಷ್ಟೇ ಬಂದ್ಯಾ? ಹೌದು, ಈಗ್ಲೇ ಬಂದಿದ್ದು. ಮತ್ತೆ ನನ್ ಪಕ್ಕದಲ್ಲಿ ಮಲ್ಕೊಂಡಿದ್ಯಾರು? ನಿನ್ ಪಕ್ಕ ಯಾರು ಮಲ್ಕೊಂಡಿಲ್ವಲ್ಲ, ನಾನೇ ನೋಡ್ದೆ. ನಡಿ ನೀನು. ಇಲ್ಲ, ನೀನ್ ಈಗಷ್ಟು ನನ್ನ ಪಕ್ಕದಲ್ಲೇ ಮಲ್ಕೊಂಡಿದ್ದೆ ತಾನೆ. ನಾನೇ ನಿಂಗೆ ಬೆಡ್ಶೀಟು ಹೊಚ್ದೆ. ಆದ್ಯಾ, ನಾನು ಈಗಷ್ಟೇ ಬಂದೆ. ಮತ್ ನನ್ನ ಪಕ್ಕದಲ್ಲಿ ಯಾರು ಮಲ್ಕೊಂಡಿದ್ರು? ನಿನ್ ಪಕ್ಕ ಬಂದು ಯಾರು ಮಲ್ಕೋತಾರೆ? ನಿಜವಾಗ್ಲೂ ಮಲ್ಕೊಂಡಿದ್ರು. ನೀನ್ ಯಾವ್ದೋ ಭ್ರಮೇಲಿ ಇದ್ಯಾ ಅನ್ಸತ್ತೆ ಆದ್ಯಾ. ನಿನ್ ಪಕ್ಕದಲ್ಲಿ ಬಂದು ಯಾರು ಮಲ್ಕೋತಾರೆ ಹೇಳು? ಇಲ್ಲ ರಾಜಲಕ್ಷ್ಮಿ, ನನ್ನ ಪಕ್ಕದಲ್ಲಿ ಯಾರೋ ಬಂದು ಮಲ್ಕೊಂಡಿದ್ರು. ನನಗ್ ಚೆನ್ನಾಗಿ ನೆನಪಿದೆ. ನೀನೇನೋ ಕನಸು ಕಂಡಿರ್ತೀಯ. ಬಾ ಬಾ ಬಾ. ನನ್ನ ಪಕ್ಕದಲ್ಲಿ ಯಾರೋ ಬಂದು ಮಲ್ಕೊಂಡಿದ್ರು ಅಂತ ಹೇಳಿದ್ನಲ್ಲ, ನಾನು ನೀನ್ ಅನ್ಕೊಂಡು ಅವ್ರನ್ನ ಹಗ್ ಮಾಡ್ಕೊಂಡು ಮಲ್ಕೊಂಡೆ. ನಾನು ಹೇಳಿದ್ರು ನೀನಿಲ್ಲ ಅಂತಿದ್ಯಾ. ಮತ್ ಯಾರು ಮಲ್ಕೊಂಡಿರ್ಬೋದು? ಹಲೋ, ಏನಿಲ್ಲ ಮೀಟಿಂಗು, ಎಲ್ರು ನಿಮ್ಗೋಸ್ಕರ ವೇಟಿಂಗು. ಬರ್ತಿದೀವಿ ಮಾವ. ನಡಿ. ಏ ನಿಂತ್ಕೋ. ಏನು, ಏನಾದ್ರೂ ಹೇಳ್ಬೇಕಾ? ಏನದು? ನೋಡಿದ್ಯಾ ರಾಜಲಕ್ಷ್ಮಿ, ನನ್ನ ಪಕ್ಕದಲ್ಲಿ ಯಾರೋ ಬಂದು ಮಲ್ಕೊಂಡಿದ್ರು ಅಂತ ನಾನು ಹೇಳಿದ್ರು ನೀನ್ ನಂಬ್ಲಿಲ್ಲ. ನಿಮ್ ಸೀನು ಮಾವನೇ ಮಲ್ಕೊಂಡಿದ್ದು. ನೀನು ಅನ್ಕೊಂಡು ಇವನ್ ಭುಜದ ಮೇಲೆ ನನ್ನ ತಲೆ ಇಟ್ಕೊಂಡು ಮಲ್ಕೊಂಡೆ. ಆವಾಗ ನನ್ನ ಲಿಪ್ಸ್ಟಿಕ್ ಮಾರ್ಕೊಂಡು ಟೀ ಶರ್ಟ್ ಮೇಲೆ ಅಂಟಿದೆ. ಈಗ ಹೇಳು, ನನ್ನ ಪಕ್ಕದಲ್ಲಿ ಮಲ್ಕೊಂಡಿದ್ ನೀನೇ ತಾನೆ? ಆದ್ಯಾ, ಏನ್ ಮಾತಾಡ್ತಿದ್ಯಾ? ನಮ್ಮ ಮಾವನ್ ಬಗ್ಗೆ ಹಾಗೆ ಯೋಚಿಸ್ಬೇಡ. ಅವನ್ ಯಾವತ್ಗೂ ಕೂಡ ಅಂತ ತಪ್ಪು ಕೆಲ್ಸಗಳು ಮಾಡಲ್ಲ. ಮತ್ತೆ ಈ ಲಿಪ್ಸ್ಟಿಕ್ ಮಾರ್ಕ್ ಹೇಗ್ ಬಂತು? ಹೇಗ್ ಬಂತು ಮಾವ? ನಾನ್ ನಿದ್ದೆಲ್ಲಿರೋದನ್ನ ನೋಡಿ ನನ್ನ ಪಕ್ಕದಲ್ಲಿ ಬಂದು ಮಲ್ಕೊಂಡಿದ್ದಾನೆ. ಇಷ್ಟು ಚೀಪಾಗಿ ಬಿಹೇವ್ ಮಾಡಿದ್ಯಲ್ಲ, ಸ್ವಲ್ಪ ನಾಚಿಕೆ ಆಗಲ್ಲ ನಿಂಗೆ? ಮಾವ, ನೀನ್ ಹಾಗ್ ಮಾಡಿದ್ಯಾ? ಅಲ್ಲ, ಇಲ್ಲ ಅಂತ ಹೇಳಿ ನೋಡೋಣ. ನೋಡು, ಇವ್ ನೋಡಕ್ ಮಾತ್ರ ದೊಡ್ಡ ಇಂಟೆಲಿಜೆಂಟ್ ತರ ಕಾಣಿಸ್ತಾನೆ. ಒಳಗ್ ನೋಡಿದ್ರೆ ಚೀಪ್ ಕ್ಯಾರೆಕ್ಟರ್. ಅಷ್ಟಕ್ಕೂ ನನ್ ರೂಮಿಗೆ ಬರೋ ಅವಶ್ಯಕತೆ ಏನಿತ್ತು? ಹಾ, ಬಂದಿದ್ದು ಅಲ್ದೆ ಯಾಕೆ ನನ್ನ ಪಕ್ಕದಲ್ಲಿ ಮಲ್ಕೊಂಡೆ? ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯಾ ನಿಂಗೆ? ಹಾ, ಬುದ್ಧಿ ಇಲ್ವಾ? ಆಲದ ಮರದ ತರ ಬೆಳ್ದಿದ್ಯಾ? ಏನೇ ಮಾವನಿಗೆ ಬೈತಾ ಇದೀಯಾ? ನಿಮ್ ಮಾವಂಗ್ ಬರೀ ಬೈಯೋದೆಲ್ಲ ಹೊಡಿಬೇಕು. ಒಂದ್ಸಲ ಏನಾಗಿದೆ ಅಂತ ನೋಡಿಲಿ. ನಾನು ಕಿಸ್ ಮಾಡಿದಾಗ ಲಿಪ್ಸ್ಟಿಕ್ ಅಂಟ್ಕೊಳ್ತು. ಅದಕ್ಕೇನೀಗ? ಮನುಷ್ಯ ಆದೋನು ಯಾರಾದ್ರೂ ಇಂಥ ಕೆಲ್ಸನ ಮಾಡ್ತಾನಾ?
ತಪ್ಪೇನು? ನನ್ ಮಾವನ್ಗೂ ನನಗೂ ಎಂಗೇಜ್ಮೆಂಟ್ ಆಗಿದೆ. ನನ್ ಮಾವನ್ ಶರ್ಟ್ ಮೇಲೆ ನನ್ ಲಿಪ್ಸ್ಟಿಕ್ ಮಾರ್ಕ್ ಬಿದ್ರೆ ನಿನಗೇನ್ ಪ್ರಾಬ್ಲಮ್? ಇದು ನಿನ್ ಲಿಪ್ಸ್ಟಿಕ್ ಮಾರ್ಕಾ? ಹೌದು. ಬೆಳಿಗ್ಗೆ ಮಾವನ ಎಬ್ಸೋಣ ಅಂತ ಹೋಗಿದ್ದೆ. ಮಿಸ್ ಆಗಿ ಕಾಲ್ ಜಾರಿ ಮಾವನ್ ಮೇಲೆ ಬಿದ್ಬಿಟ್ಟೆ. ಅವಾಗ ಈ ಮಾರ್ಕ್ ಆಗಿರ್ಬಹುದು. ಅದಕ್ಕೆ ನೀನ್ ಯಾಕೆ ಇಷ್ಟು ಫೀಲ್ ಮಾಡ್ಕೋತಾ ಇದೀಯಾ? ಯಪ್ಪ, ಬಚಾವಾದೆ. ನೋಡ್ದೆ ಅಲ್ವಾ, ಮಾವಂಗ್ ಸುಮ್ನೆ ಏನೇನೋ ಅನ್ಬಿಟ್ಟೆ ನೀನು. ಪಾಪ ಮಾವ ಎಷ್ಟು ಬೇಜಾರು ಮಾಡ್ಕೊಂಡು. ಮಾವ, ಆದ್ಯ ಪರವಾಗಿ ನಾನ್ ಸಾರಿ ಹೇಳ್ತೀನಿ. ಪರವಾಗಿಲ್ಲ ರಾಜಲಕ್ಷ್ಮಿ. ನಮ್ಮವರು ನಮಗ್ ಬೈದ್ರೆ ಕೋಪ ಯಾಕೆ ಮಾಡ್ಕೋಬೇಕು ಹೇಳು? ಇವತ್ತಲ್ದೇ ಇದ್ರೆ ನಾಳೆ ಅರ್ಥ ಮಾಡ್ಕೋತಾರೆ ಅಲ್ವಾ ಆದ್ಯ? ಇನ್ನು ಎಷ್ಟೊತ್ತು? ಬೇಗ ಹೊರಗಡೆ ಬನ್ನಿ. ಅಮ್ಮ ಕರಿತಾ ಇದಾರೆ, ನಡಿ. ಮಾವ, ಏನು ಏನ್ ಚಾರು? ರೂಮಲ್ಲಿ ನಿನ್ ಮೇಲ್ ಬಿದ್ದಾಗ ಈ ಮಾರ್ಕ್ ಆಗಿದ್ದು ನನಗೆ ಗೊತ್ತೇ ಆಗ್ಲಿಲ್ಲ ಮಾವ. ಆದ್ರೆ ಇದನ್ನ ನೋಡಿದ್ಮೇಲೆ ಈಗ ನಿನ್ ಕೆನ್ನೆ ಮೇಲೆ ಮುತ್ಕೊಡ್ಬೇಕು ಅಂತ ಅನಿಸ್ತಿದೆ. ಕೊಡ್ಲಾ? ಚಾರು, ಮದ್ವೆ ಆಗಕ್ಕಿಂತ ಮುಂಚೆ ಈ ತರ ಎಲ್ಲ ಮಾಡೋದ್ ತಪ್ಪು ಕಣಮ್ಮ, ಸರಿನಾ? ನಾನು ಹೋಗ್ತೀನಿ. ತುಂಬಾ ಚೆನ್ನಾಗಿದೆ. ಆದ್ಯ, ಈ ತರ ಮಾಡಿದ್ರೆ ಚಳಿ ಆಗಲ್ಲ. ನೀನು ಟ್ರೈ ಮಾಡ್ತೀಯಾ? ಹೌದಾದ್ಯಾ? ಅಮೆರಿಕದಲ್ಲಿ ಇಂಥ ಹಬ್ಬನೆಲ್ಲ ಮಾಡ್ತಾರಾ? ನಮ್ಮಮ್ಮ ಅಮೇರಿಕಾಗ್ ಬಂದಿದ್ರು ಅವರಲ್ಲಿ ಯಾವ ಪದ್ಧತಿನೂ ಮರ್ತಿರ್ಲಿಲ್ಲ. ಪದ್ಧತಿ ಆಚಾರಗಳ ಬಗ್ಗೆ ನನಗೆ ಯಾವಾಗ್ಲೂ ಹೇಳ್ತಾನೆ ಇದ್ರು. ಇಲ್ಲಿ ನಡೆಯೋ ಪ್ರತಿಯೊಂದು ಹಬ್ಬನೂ ನನಗೋಸ್ಕರನೇ ಮಾಡ್ತಿದ್ರು. ನಾನೇ ಇದಕ್ಕೆಲ್ಲ ಯಾವತ್ತೂ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ. ಆದ್ರೆ ಅವಾಗ ನಮ್ಮಮ್ಮ ಇಂಡಿಯಾ ಬಗ್ಗೆ ಯಾಕೆ ಅಷ್ಟೊಂದು ಹೇಳ್ತಿದ್ರು ಅಂತ ನನಗೀಗೆಲ್ಲ ಅರ್ಥ ಆಗ್ತದೆ. ಬೆಂಕಿಲೂ ಕೂಡ ಹಬ್ಬಗಳನ್ನ ನೋಡೋ ಮನ್ಸುಗಳಲ್ಲಿ ಎಷ್ಟು ಒಳ್ಳೆತನ ಇರುತ್ತಲ್ವಾ? ಅಪ್ಪ, ಈ ಹಬ್ಬಕ್ಕೆ ಯಾಕೆ ಬೆಂಕಿ ಹಚ್ಚೋದು? ನನಗೂ ಸರಿಯಾಗಿ ಗೊತ್ತಿಲ್ಲ ಬಿಟ್ಟು, ಅಣ್ಣನ ಕೇಳ್ಬೇಕು. ಬಾರೋ ಬಿಟ್ಟು. ಹೋಗು.
ಮನೆಯಲ್ಲಿರೋ ಹಳೆ ವಸ್ತುಗಳನ್ನ ಬೆಂಕಿಗೆ ಹಾಕ್ತಾರೆ. ಹಾಗೇನೆ ಈ ಕೆಟ್ಟ ಆಲೋಚನೆಗಳನ್ನ ಭೋಗಿ ಬೆಂಕಿಯಲ್ಲಿ ಅಗ್ನಿಗೆ ಆಹುತಿ ಮಾಡಿ ಮುಂದೆ ಬರೋ ಭವಿಷ್ಯದ ಕಡೆಗೆ ಹೊಸ ಹೆಜ್ಜೆನ ಇಡೋದು ಈ ಭೋಗಿ ಕಾರ್ಯದ ಉದ್ದೇಶ. ನಮ್ ಹಳೆ ವಸ್ತುನ ಭೋಗಿ ಬೆಂಕಿಗೆ ಹಾಕಿದ್ರೆ ನಮ್ ಕೆಟ್ಟ ಯೋಚನೆಗಳನ್ನೆಲ್ಲ ಅಗ್ನಿಲಿ ಆಹುತಿ ಮಾಡ್ದಾಗಲ್ವಾ? ಹೌದಮ್ಮ. ನಿಮ್ ಯೋಚನೆಗಳನ್ನ ಒಂದು ಪೇಪರ್ ಮೇಲೆ ಬರೆದು ಬೆಂಕಿಗೆ ಹಾಕಿ. ಈ ಐಡಿಯಾನು ತುಂಬಾ ಚೆನ್ನಾಗಿದೆ ಭಾವನೂರೇ. ಪದ್ಮ, ಒಳಗಡೆ ಹೋಗಿ ಪೆನ್ನು ಪೇಪರ್ ತಗೊಂಡ್ ಬಾ ಹೋಗು. ಹಾ ಸರಿ. ಅಂದ್ರೆ ನಿಮ್ಮಲ್ಲಿ ಆ ಆಲೋಚನೆಗಳು ಇದಾವ ಭಾವ? ನನ್ನ ಉದ್ದೇಶ ಅದಲ್ಲ ಶಿವರಾಜು. ಚಿಕ್ಕ ಚಿಕ್ಕ ಭಯ, ಚಿಕ್ಕ ಚಿಕ್ಕ ತಪ್ಪು ಕಲ್ಪನೆಗಳಿದ್ರೆ ಅದನ್ನ ಅಗ್ನಿಗೆ ಆಹುತಿ ಕೊಡೋಣ ಅನ್ಕೋತಿದ್ದೀನಿ. पुरुषाय विद्महे महादेवाय धीमहि तन्नो रुद्रः प्रचोदयात्. तन्नो रुद्रः प्रचोदयात्. ನನ್ನಲ್ಲಿರೋ ಅಂಜಿಕೆ, ಭಯ ಎಲ್ಲ ಈ ಬೆಂಕಿಯಲ್ಲೇ ಭಸ್ಮ ಆಗೋಗ್ಲಿ. ಅನವಶ್ಯಕವಾಗಿ ಚಾರುಗೆ ಜಾಸ್ತಿನೇ ಹೆಲ್ಪ್ ಮಾಡ್ಬಿಟ್ಟೆ. ನಿಶ್ಚಿತಾರ್ಥ ಆದ್ಮೇಲೆ ನನ್ ಬಗ್ಗೆ ಯೋಚನೆ ಮಾಡೋದನ್ನೇ ಬಿಟ್ಟಿದ್ದಾಳೆ. ಇನ್ನೊಂದ್ಸಲ ಖಂಡಿತ ಸಹಾಯ ಮಾಡಲ್ಲ. ಯಾರಾದ್ರೂ ಗಿಫ್ಟ್ ಕೊಟ್ರೆ ತಗೊಳಕ್ಕೆ ಯೋಚನೆ ಮಾಡ್ತಿರ್ತೀನಿ. ಆ ಥರ ಯೋಚನೆ ಬರ್ದಿರೋ ಹಾಗೆ ನೋಡ್ಕೋತಂದೆ. ಆದ್ಯನ್ ಕಣ್ಣು ನನ್ನ ಮಾವನ ಮೇಲೆ ಬೀಳ್ಬಾರ್ದು. ನನ್ ಬಿಟ್ಟು ನನ್ನ ಮಾವ ಎಲ್ಲೂ ಹೋಗ್ಬಾರ್ದು. ನನ್ನಲ್ಲಿ ನನಗೆ ಇಷ್ಟ ಆಗದೆ ಇರೋದು ಅಂದ್ರೆ ಚಾರು ಜೊತೆ ಎಂಗೇಜ್ಮೆಂಟ್ ಆದ್ಮೇಲೂ ಕೂಡ ಆದ್ಯನ್ನ ಇಷ್ಟಪಡ್ತಿರೋಂಥ ಗುಣ. ನನ್ನ ಮನಸ್ಸು ಆದ್ಯಾನೇ ಬೇಕು ಅಂತ ಹೇಳ್ತಾ ಇದೆ. ಇದು ತಪ್ಪೋ ಸರಿನೋ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು, ನನಗೆ ಆದ್ಯ ಸಿಗ್ಬೇಕು, ಇಲ್ಲ ನನ್ನ ಆಲೋಚನೆಗಳು ಸುಟ್ಟು ಹೋಗ್ಬೇಕು. ನನ್ನಲ್ಲಿ ಕೆಟ್ಟದಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಇವರೆಲ್ಲರೂ ನನಗೆ ಪೊಗರು ಅಂತಿದ್ದಾರೆ. ಆ ಪೊಗರು ಈ ಬೆಂಕಿಲೇ ಸುಟ್ಟು ಭಸ್ಮ ಆಗ್ಬಿಡ್ಬೇಕು.